ಟಿಫನ್ ಏನಿತ್ತು? ನಮ್ಗೆ ದೇವಸ್ಥಾನ ಸಿಗ್ಲಿಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ನಾನು. ಲೂಸು ಮೆಂಟ್ಲು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರೇರಿತ್ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಮುಗಿಸ್ಬಿಟ್ಟು ನನ್ನ ಮಗನಿಗೂ ಟಿಫನ್ ಎಲ್ಲ ಕೊಟ್ಟು ನನ್ನ ಹಸ್ಬೆಂಡ್ಗೂ ಟಿಫನ್ ಕೊಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಟಿಫನ್ನು ಅವಲಕ್ಕಿ, ಟಿಫನ್ ರೆಡಿ ಇದೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಮನೇಲಿ ತುಂಬಾನೇ ಕೆಲಸ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಟಿಫನಿಗೆ ಸಿಂಪಲ್ ಆಗಿ ಅವಲಕ್ಕಿ ಮಾಡ್ಕೊಂಡಿದ್ದೆ ಅಷ್ಟೇ. ಟಿಫನ್ ಏನಿತ್ತು? ಟಿಫನ್ ಬಂಬಟ್ಟಾಗಿತ್ತು. ನನ್ನ ಹಸ್ಬೆಂಡ್ ಏನೋ ತಮಾಷೆ ಮಾಡ್ತಾ ಇದ್ರು, ಸೊ ಹಾಗೆ ಮಾತಾಡ್ಕೊಂತ ಟಿಫನ್ ಮಾಡ್ಕೊಂತ ಇದ್ದೀನಿ. ಕೈ ಕೈ ಆ ಕಡೆ ಇಟ್ಕೊ, ಅದು ಈಚೆ ಕೈಲಿ ಇಟ್ಕೊ, ಹಿಂಗಿಟ್ಕೊ, ಈ ಕೈಲಿ ಇಟ್ಕೊ ಇದನ್ನ. ಕೈ ಒರ್ಸನ ಹೇಳ, ಇದನ್ನ ಬಿಡ ಪಾಪ, ಕೈ ಒರ್ಸಂತ. ಚಿಕ್ಕ ಮಕ್ಳು ಇದ್ರೆ ಹಾಗೆ ಅಲ್ವಾ, ಅವ್ರಿಗೆ ಸ್ನಾನ ಮಾಡಿಸೋದು ಮತ್ತೆ ಅವ್ರನ್ನ ರೆಡಿ ಮಾಡೋದು ಅಂತ ಅಂದ್ರೇನೆ ಒಂದ್ ದೊಡ್ಡ ಕೆಲಸ. ಅದು ಎಲ್ಲಾದ್ರೂ ಹೊರಗಡೆ ಹೊರಟಿದೀವಿ ಅಂದಾಗ ಆದಷ್ಟು ಬೇಗ ಬೇಗ ರೆಡಿ ಮಾಡ್ಬೇಕು ಅಂದ್ರೆ ಅವ್ರು ಇನ್ನ ಹಠ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡಿರ್ತಾರೆ. ಸೊ ನನ್ ಮಗನು ಹಂಗೇನೆ. ಸಾಕ್ ಸಾಕ್ ತಾಮಿ ಅದು रुको जरा. ಓಹೋ ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದಾನ ತೋರಿಸ್ಬಿಡೆ. ನನ್ನ ಮಗಂಗೆ ರೆಡಿ ಮಾಡಾಯ್ತು. ಇವಾಗ ನಾನು ರೆಡಿ ಆಗ್ತೀನಿ. ನಮಗೆ ಟೈಮ್ ಏನು ಜಾಸ್ತಿ ಸಿಗಲ್ಲ, ಆಯ್ತಾ? ನಮಗೊಂದು 5 ನಿಮಿಷ ಅಷ್ಟೇ ಸಿಗೋದು. ಅಷ್ಟರೊಳಗೆ ರೆಡಿ ಆಗಬೇಕು. ಸೊ ಬೇಗ ಬೇಗ ರೆಡಿ ಆಗೋಣ. ಓಕೆ, ನಾನು ಕೂಡ ಬೇಗ ಬೇಗ ರೆಡಿ ಆದೆ. ನಾನು ರೆಡಿ ಆಗುವಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿ ಇದ್ರು. ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಅಲ್ಲಿ ದೇವಸ್ಥಾನದಲ್ಲಿ ಸಂಜೆ ಪೂಜೆ ಮಾಡೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಒಂದು 4:30 ಹಾಗೆ ಮನೆ ಬಿಡ್ತಾ ಇದೀವಿ. ಸೊ ಅಲ್ಲಿಗೆ ಹೋಗೋಣ. ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ಲ, ಆವಾಗ ನನಗೆ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಮ್ಮನವ್ರ ದೇವಸ್ಥಾನಕ್ಕೆ ಅಂತೇಳಿ ಒಂದು ದೇವಸ್ಥಾನದಲ್ಲಿ ಹೇಳಿದರು. ನಾವು ಊರಿಗೆ ಹೋಗಿದ್ವಲ್ಲ ಅಲ್ಲಿ. ಸೊ ಏನಾಯಿತು ಅಂತ ಅಂದರೆ ನಾವು ರಿಟರ್ನ್ ಬೆಂಗಳೂರು ಬಂದುಬಿಟ್ವಿ. ಇಲ್ಲೇ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೀಗೆ ಎಲ್ಲೋ ಹೋಗುವಾಗ ಸಂಜೆ ಆಗಿತ್ತು. ಆವಾಗ ಕತ್ಲೆ ಬೇರೆ ಆಗಿತ್ತಲ್ಲ, ಸೊ ಗೊತ್ತಾಗಿಲ್ಲ. ಒಂದು ದೇವಸ್ಥಾನ ಸಿಕ್ತು, ನಾವು ಅಲ್ಲಿಗೆ ಹೋಗಿ ಬಂದುಬಿಟ್ವಿ. ಅದಾದಮೇಲೆ ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಕಿತ್ತು ನಾನು ಅಲ್ಲಿಗೆ. ಸೊ ನಮಗೆ ಕತ್ಲೆಲ್ಲಿ ಹೋಗಿದ್ದಲ್ಲ, ಅಡ್ರೆಸ್ ಸರಿಯಾಗಿ ಗೊತ್ತಾಗಲಿಲ್ಲ. ತುಂಬಾ ಹುಡ್ಕಿದ್ವಿ, ಆ ಲೊಕೇಶನ್ನಿಗೆ ಹೋಗಿ ತುಂಬ ಹುಡ್ಕಿದ್ವಿ. ಬಟ್ ನಮ್ಗೆ ಗೊತ್ತಾಗಲಿಲ್ಲ, ಮಿಸ್ ಆಯಿತು ರೋಡೆಲ್ಲ. ಸೊ ಹಾಗಾಗಿ ಇವಾಗ ನಮ್ಮ ಮನೆ ಇವಾಗ ಎಲ್ಲಿ ಶಿಫ್ಟ್ ಆಗಿದ್ದೀವಲ್ಲ, ಸೊ ಅಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಕೂಡ ಕರ್ಕೊಂಡು ಹೋಗ್ಬಿಟ್ಟು ತಪ್ಪು ಕಾಣಿಕೆ ಎಲ್ಲ ಹಾಕಿ ಬರೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ನಾನು. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ತೆಗಿಯೇ. ಏನ್ ಗೊತ್ತಾ, ಇವ್ರಂತ ಲೂಸು ಮೆಂಟ್ಲು. ಇವ್ರು ನಾನು ಆಲ್ರೆಡಿ ಲೂಸ್ ಆಗ್ಬಿಟ್ಟಿದ್ದೀನಿ. ಇನ್ ಮೆಂಟ್ಲಾಗೋದೊಂದೇ ಬಾಕಿ ಇರೋದು. ಎರಡು ಒಂದೇ. ಎರಡು ಒಂದೇ. ಅದು ಒಂಥರ ತರ ಲೂಸು, ತರ ಮೆಂಟ್ಲು. ನಿಮ್ ಜೊತೆಗಿದ್ರೆ ಎಲ್ಲಾ ತರನು ಬಂದ್ಬಿಡುತ್ತೆ ಹಂಗೆ.
ಚಿಯರ್ಸ್. ತರ ಒಂಥರ ನಾವಿರುವುದೇ ಹೀಗೆ ಅಂತ. ನೋಡಿ ನನ್ನ ಹಸ್ಬೆಂಡ್ ಬೈದ್ರೆ ಹೆಂಗ್ ನಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ನನಗ್ ಬೈದ್ರು ಆಯ್ತಾ, ತುಂಬಾ ಸಲ ಟೇಕ್ಸ್ ತಗೊಳ್ತಿದೀಯಾ ಅಂತ ಹೇಳ್ಬಿಟ್ಟು, ಹಂಗಾಗಿ ಹಂಗೆ ಬೈಕೊಂಡ್ ಬಂದೆ. ಇಲ್ಲಿ ಬಾಯ್ ಮಾಡು ನಂಗೆ ಮಗ. ದೇವಸ್ಥಾನದಲ್ಲಿ ದೇವ್ರಿಗೆ ತುಂಬಾನೇ ಚೆನ್ನಾಗ್ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗ್ ಪೂಜೆ ಮಾಡ್ಕೊಟ್ರು. ನನ್ಗೆ ಆ ದೇವಸ್ಥಾನ ಸಿಗ್ಲಿಲ್ಲ ಅಂತ ಒಂದ್ ಕಡೆ ಬೇಜಾರಿದ್ರೆ, ಒಂದ್ ಕಡೆ ಈ ದೇವಸ್ಥಾನಕ್ ಬಂದಿದ್ದು ಮನ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು. ಪೂಜೆ ಮಾಡಿಸ್ಕೊಂಡು ತಪ್ಪ ಕಾಣಿಕೆ ಕೂಡ ಹಾಕಿದ್ವಿ. ಅಲ್ಲಿ ಪ್ರಸಾದ ಕೂಡ ಕೊಟ್ರು ಆಯ್ತಾ, ಅದನ್ನ ಕೂಡ ತಗೊಂಡ್ ಬಂದು ತಿಂತಾ ಇದೀವಿ. ನಾವು ಮನುಷ್ಯಲ್ವಾ, ನಮ್ ಕಡೆಯಿಂದನೂ ತಪ್ಪ ಹಾಗೆ ಆಗುತ್ತೆ. ಹಾಗಂತ ದೇವ್ರು ಬೇರೆ ತರ ಸೊಲ್ಯೂಷನ್ ಹುಡ್ಕೊಳ್ಳೋ ಒಂದು ಚಾನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಹಂಗೇನೆ ನಾನ್ ಕೂಡ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಪ್ಪ ಕಾಣಿಕೆ ಹಾಕಿ ಬಂದಿದೀನಿ. ಸೊ ಮನ್ಸಿಗೇನೋ ಒಂಥರ ಸಮಾಧಾನ. ಸೊ ಅದೆಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ಬಿಟ್ಟು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಇವತ್ ಕಲ್ತಿದ್ದೇನು ಅಂತ ಅಂದ್ರೆ, ಏನೋ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ಅದಕ್ಕೆ ತಲೆ ಕೆಡಿಸ್ಕೊಬಾರ್ದು, ಇನ್ನೊಂದ್ ತರ ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ. ಸೊ ಅದನ್ನ ನಾವು ಹುಡ್ಕೋ ಪ್ರಯತ್ನ ಮಾಡ್ಬೇಕು ಅಂತ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ಸಣ್ಣದಾಗಿರೋ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.